ಇವತ್ತು ನಮ್ಮ ಕಾಲೇಜಲ್ಲಿ ಸಹ್ಯಾದ್ರಿ ಕಲಾ ಪರಿಷತ್, ರೆಡ್ ಕ್ರಾಸ್ ಮತ್ತು ರೋಸ್ ಆ್ಯಂಡ್ ರೇಂಜರ್ಸ್ ಉದ್ಘಾಟನಾ ಸಮಾರಂಭ ಇದೆ. ಆಯಿತು. ಆಮೇಲೆ ಕಲಾಪರ್ವದ ಪೋಸ್ಟರ್ ಫುಲ್ ಗ್ರ್ಯಾಂಡ್ ಆಗಿ ರಿಲೀಸ್ ಮಾಡಿದ್ವಿ. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ್ ಸರ್ಜಿ ರವರು ನಮ್ಮ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಅವರ ಜೊತೆ ನಮ್ಮ ಪ್ರಾಂಶುಪಾಲರು ಇದ್ದರು. ಮತ್ತೋರ್ವ ಅತಿಥಿಯಾಗಿ ಅಕ್ಷತಾ ಪಾಂಡವಪುರರವರು ಆಗಮಿಸಿದರು. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಈ ಸುಂದರ ಸಮಾರಂಭಕ್ಕೆ ನಮ್ಮ ಕಡೆಯಿಂದ ಆಂಕರಿಂಗ್ ಮಾಡುತ್ತಿರುವ ಪ್ರಣತಿ ಅವರಿಗೆ ಸ್ವಾಗತ. ಆಯಿತು. ಆಮೇಲೆ ನಮ್ಮ ಕಾಲೇಜ್ ಬಿಟ್ಟು ಫಳಫಳ ಹೊಳಿತಿದ್ದಾರೆ. ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಆಯಿತು. ಆಮೇಲೆ ಮುಖ್ಯ ಅತಿಥಿಗಳಾದ ಧನಂಜಯ್ ಸರ್ ಅವರು ವಿದ್ಯಾರ್ಥಿಗಳ ಕುರಿತು ಮಾತನಾಡಿದರು. ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತಿರುವಂಥ ಕುವೆಂಪು ವಿಶ್ವವಿದ್ಯಾಲಯ. ಆಯಿತು. ಆಮೇಲೆ ಡಾಕ್ಟರ್ ಧನಂಜಯ್ ಸರ್ಜಿ ಸರ್ ಅವರನ್ನು ಸನ್ಮಾನ ಮಾಡಿ ಕಳಿಸಿಕೊಡಲಾಯಿತು. ಕುವೆಂಪು ವಿಶ್ವವಿದ್ಯಾನಿಲಯದ ಸದಸ್ಯರಾದ ಇವರು ವಿದ್ಯಾರ್ಥಿಗಳು ಮತ್ತು ಕಾಲೇಜಿನ ಪಠ್ಯೇತರ ಚಟುವಟಿಕೆಗಳ ಸಂಸ್ಕೃತಿಯ ಕುರಿತು ಮಾತನಾಡಿದರು. ಯಾವುದೇ ಒಂದು ಕಲಾ ಕಾರ್ಯಕ್ರಮಗಳು ಅಂತ ಏನು ಕರೀತೀವಿ ಅದು ಭಾಷೆ ಅಥವಾ ಆ ಪ್ರದೇಶದ ಅಸ್ಮಿತೆ, ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಇವರು ಅಕ್ಷತಾ ಪಾಂಡವಪುರ ಅವರ ಪರಿಚಯ ಮಾಡಿಕೊಟ್ಟರು. ಹಾಗೂ ಚಲನಚಿತ್ರಗಳನ್ನು ಸಾಕಷ್ಟು ಹೆಸರು ಮಾಡಿದ ಶ್ರೀಮತಿ ಅಕ್ಷತಾ ಪಾಂಡವಪುರ ಅವರ ಜೀವನ ಚರಿತ್ರೆಯನ್ನು ನೋಡುವುದಾದರೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕು ಹಾರೋಹಳ್ಳಿ ಗ್ರಾಮದಲ್ಲಿ ಜನಿಸಿದಂತಹ ಇವರು ಅಕ್ಷತಾ ಪಾಂಡವಪುರರವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ವಿಶೇಷ ಆಹ್ವಾನಿತರು. ಈ ವಿಶೇಷ ಅನ್ನೋದ್ರಲ್ಲಿ ಏನೋ ಇದೆ ಮೇಡಮ್. ಮಸಾಲೆ ದೋಸೆ ತಿಂದಿದ್ದೀರಾ? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮಸಾಲೆ ದೋಸೆಗಾಗಿ ಹಂಗೆ ಹೋಟೆಲ್ ಹೋಗ್ತೀರಾ, ವಿಶೇಷ ಸ್ಪೆಷಲ್ ಮಸಾಲೆ ದೋಸೆ ಅಂತ ಇರುತ್ತೆ ಗೊತ್ತಾ? ಏನಿರುತ್ತೆ ಅದ್ರ ಮೇಲೆ? ಯಾಕೆ ಸರ್ ಹೀಗೆ ಮಾಡಿದ್ರಿ? ನಾನು ಸ್ಪೆಷಲ್ ಮಸಾಲೆ ದೋಸೆ ಕ್ಯಾಟಗರಿಗೆ ಹಾಕ್ಬಿಟ್ರಲ್ಲ ಸರ್. ಧನಂಜಯ್ ಸರ್ಜಿ ಸರ್ ಹೇಳಿದ್ರು ಶೃಂಗಾರ ಕಾರ್ಯಕ್ರಮದ ಶೃಂಗಾರ ಏನಪ್ಪ, ಹೆಣ್ಮಕ್ಳು ಅಂದ್ರೆ ಏನು? ಸಹ್ಯಾದ್ರಿ ಕಾಲೇಜಲ್ಲಿ ಎಷ್ಟು ಜನ ಇದ್ದೀರಾ? ಅದ್ರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಒಂದ್ಸತಿ ನಂಗೆ ಇವ್ರನ್ನ ಏನಕ್ಕಾದ್ರೂ ಕರ್ಸ್ಬಿಟ್ರು ಅಂತ ಅನ್ಸ್ಬಿಡ್ತು. ಬಿಡು ನಾವೇ ಸರಿ ಆಯ್ತು. ಇಷ್ಟೇ. ಇದನ್ನ ನಾನು ತಗೊಂಡೆ, ಕತ್ತರಿ ಹಾಕ್ತೆ, ಎಡಿಟ್ ಮಾಡಿದೆ, ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟೆ, ಮ್ಯೂಸಿಕ್ ಹಾಕ್ತೆ, ಇವ್ರು ಕಣ್ಣ ನೀರ್ ಬರ್ಲಿಲ್ಲ ಬರೆಸ್ತೆ, ಆಯ್ತಾ? ಅಳ್ತಿದ್ರು. ಇವಾಗ ಸಿಟ್ಟು ಬಂದ್ಬಿಟ್ಟು ಬಾಲ್ ತಗೊಂಡು ಸಿಟ್ಟು ಮಾಡಿಲ್ಲ ಹುಡುಗಿ ಅಂತ ಸಿಟ್ಟು ಮಾಡಿದೆ ನಾನು. ಅದಕ್ಕೆಲ್ಲ ಏನೇನೋ ಎಫೆಕ್ಟ್ ಹಾಕಿ ಸೌಂಡ್ ಹಾಕಿ ಎಲ್ಲ ಮಾಡಿದೆ, ಎಲ್ಲ ಮಾಡಿ ಎಡಿಟ್ ಮಾಡಿ ಕಲರಿಂಗ್ ಮಾಡಿ ನೀವು ಮುಂದೆ ಇಟ್ಟೆ. ಅತ್ಯುತ್ತಮ ಚಿತ್ರನಟಿ, ಅತ್ಯುತ್ತಮ ಪೋಷಕ ನಟಿ ಆಗ್ಬಿಟ್ರು. ಆಯಿತು. ಆಮೇಲೆ ನೀರಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ಲಭಿಸುವುದೇನು ಹೆಣವಲ್ಲವೇ ಎಂಬ ಕುವೆಂಪುರವರ ನಾಣ್ಣುಡಿಯಂತೆ ಸರ್ವರನ್ನು ವಂದಿಸಲು ನಾನು ನಿಮ್ಮ ಮುಂದಿದ್ದೇನೆ.
ಕುವೆಂಪು ವಿಶ್ವವಿದ್ಯಾಲಯ ಸಹ್ಯಾದ್ರಿ ನೋ ಕಾಮೆಂಟ್ಸ್. ಆಯ್ತು, ಆಮೇಲೆ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ಕಲಾ ಪರಿಷತ್ ಸದಸ್ಯರಾಗಿ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ. ಮಧ್ಯಾಹ್ನದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭ. ಬನ್ನಿ ನೋಡೋಣ. ಈ ಒಂದು ಪ್ರೊಫೆಷನ್ ನಾನು ಆಯ್ಕೆ ಮಾಡ್ಕೊಂಡಾಗ ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಯಾರು ಕೂಡ ನನಗೆ ಸಪೋರ್ಟ್ ಮಾಡಿಲ್ಲ.
ತಂಗಾಳಿಯಿಂದ ಹುಡುಗಿಗೊಂದು ಪ್ರೀತಿ ಇದೆ, ನಿನ್ನ ಹೃದಯದಾಣೆ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿವೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಕ್ಷಮಿಸುವ ಕ್ಷಮಿಸುವ ನಾನಾದೇ ನಿನ್ನ ಜೀವ ಎಂದು ಕಂಡ ಕನಸು, ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಮನದೊಳಗೆ ಸಿಲುಕಿದೆ ಯೌವನ, ಇದರ ಮಧ್ಯೆ ಜನ ಕಾಂಚನ. ಆ ದೇವರು ನೋಡ್ಯಾನ, ಚಿಂತೆ ಮಾಡ್ಯಾನ, ಚಿಂತೆ ಒಳಗೆ ಉಸುರಕ್ಯಾನ. ದಿನಪತ್ರಿಕೆಗಳು ಸಹ್ಯಾದ್ರಿ ಕಲಾ ಪರಿಷತ್ ಉದ್ಘಾಟನಾ ಕಾರ್ಯಕ್ರಮ 2025ರ ಮೆರುಗನ್ನು ಹೆಚ್ಚಿಸಿದವು. ಸಹ್ಯಾದ್ರಿ ಕಲಾ ಪರಿಷತ್ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿತ್ತು ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಬೈ ಬೈ.